ನಮ್ದು ಎಂತ ದೊಡ್ಡ ಕುಟುಂಬ. ಪ್ರತಿಯೊಬ್ರು ನನ್ನನ್ನು ಎಷ್ಟು ಪ್ರೀತಿಸ್ತಾರೆ. ಆ ಎಲ್ಲಾ ಪ್ರೀತಿಗಿಂತಲೂ ಈ ಕೀರ್ತಿ ಕೊಟ್ಟಿದ್ದ ಪ್ರೀತಿ ವಿಶೇಷ ಅನ್ಸಿದ್ದು ನನ್ನ ಮನ್ಸಿನ ತಪ್ಪ ಅಥವಾ ನನ್ನ ವಯಸ್ಸಿನ ತಪ್ಪ? ಅಂತ ಕುಟುಂಬದ ಜೊತೆ ಇವಳು ಸಿಕ್ಕಿದ್ರೆ ಹೇಗಿರೋದು ಹೇಳು? ಭರವಸೆ ಕಳ್ಕೋಬೇಡ ರಾಘವ. ರಾಗಿ ಚೀಲದಲ್ಲಿ ಒಂದೇ ಒಂದ್ ಸಾಸಿವೆ ಕಾಳಾಕಿ ಯಾವತ್ತೋ ಸಿಗುತ್ತೆ, ಭರವಸೆ ಕಳ್ಕೋಬೇಡ ಅನ್ನೋ ತರ ಮಾತಾಡ್ತಿದ್ಯಲ್ಲ ರೋಹಿಣಿ. ಜೀವನಾನೇ ಹೀಗೆ ಅನ್ಸುತ್ತೆ, ಬೇಕಾಗಿರೋದನ್ನ ತೋರಿಸುತ್ತೆ, ಆದ್ರೆ ಕೊಡ್ಸಲ್ಲ. ಅಮ್ಮ, ದೋಷ ಪರಿಹಾರ ಮಾಡ್ಕೊಂಬರೋರ್ಗೆ ದೃಷ್ಟಿ ತೆಗೆಯೋದು ರೂಢಿ ಅಲ್ವಾ? ಅದಕ್ಕೆ ಆರತಿ ತಟ್ಟೆ ರೆಡಿ ಮಾಡ್ಕೊಂಡಿದ್ದೀನಿ. ಕೇಶವ, ಆರತಿ ಮಾಡೋದು ದೃಷ್ಟಿ ತೆಗೆಯೋದು ಹೆಣ್ಮಕ್ಳ ಕೆಲಸ. ಯಾಕತ್ತ ಗಂಡಸರು ದೃಷ್ಟಿ ತೆಗೆದ್ರೆ ಆ ದೃಷ್ಟಿ ಹೋಗಲ್ಲ ಅನ್ನತ್ತ. ಕೊಡೋ ಇಲ್ಲಿ, ನನ್ ಕೆಲ್ಸ ಇದು. ಹಚ್ಚು. ಬೆಂಕಿ ಹಚ್ಚೋ ಕೆಲಸ ಮಾತ್ರ ತಮ್ದು. ಎಲ್ರಿಗೂ ದೃಷ್ಟಿ ತೆಗಿಬೇಕು ಅಂತ ಏನಿಲ್ಲಪ್ಪ, ನನ್ ಸೊಸೆಗೆ ತೆಗೆದ್ರೆ ಸಾಕು. ಆರ್ಡರ್ ಮಾಡೋದು ಸುಲಭ, ಕೆಲಸ ಮಾಡೋದೇ ಕಷ್ಟ. ಈ ಮನೆ ಅಳಿಯೋದ್ರಿಗೆ ಯಾವಾಗ ಬುದ್ಧಿ ಬರುತ್ತೋ. ಕೊಡಿ ಅಣ್ಣ, ನಾನು ಒಂದೆರಡು ಪ್ಯಾಕ್ ತಗೊಂಡು ಹೋಗ್ತೀನಿ. ಅಯ್ಯೋ ಬೇಡಮ್ಮ, ಇದು ನನ್ ಕೆಲಸ. ಅಯ್ಯೋ, ಎಲ್ರೂ ಕೈ ಹಾಕಿದ್ರೆ ಕೆಲಸ ಬೇಗ ಆಗಲ್ವಾ? ಒಗ್ಗಟ್ಟು ಅನ್ನೋದೇನಕ್ಕೆ? ಕೊಡಿ, ಪರವಾಗಿಲ್ಲ. ಧನಂಜಯ, ಜರ್ನಿ ಮಾಡಿ ತುಂಬಾ ಸಾಕಾಗಿದ್ಯಾ? ಗಾಡಿನ ಶೆಡ್ಗೆ ಹಾಕ್ಬಿಡು. ಆಯ್ತಾ? ಅಯ್ಯೋ ದೇವ್ರೆ, ಈಗ ಹೇಗಪ್ಪ ಇಲ್ಲಿಂದ ತಪ್ಪಿಸ್ಕೊಳ್ಳೋದು? ಯಾಕೆ ಮಾವ, ಯಾಕೆ ಬೇಜಾರಾಗಿದ್ದೀರಾ? ಈ ಮನೆ ಇಷ್ಟ ಆಗ್ಲಿಲ್ವಾ? ಹಾಗೇನಿಲ್ಲಮ್ಮ, ಇಷ್ಟ ಆಗಿದೆ. ಆದ್ರೆ ಇಷ್ಟು ವರ್ಷ ಇದ್ದ ಆ ಮನೆ ನೆನಪು ಕಾಡ್ತಾ ಇದೆ. ಸುಮಾರು ವರ್ಷ ಬಾಳಿ ಬದುಕಿದ ಮನೆ, ಬೆಳೆದ ಮನೆ, ಬೆಳೆಸಿದ ಮನೆ ಅಂದ ಮೇಲೆ ಮನೆ ಕೂಡ ಮನಸ್ಸಿನ ಭಾಗ ಆಗ್ಬಿಡುತ್ತೆ. ಮಾವ, ಇದಕ್ಕೆಲ್ಲ ನಾನೇ ಕಾರಣ ಅಲ್ವಾ? ಛೇ, ಹಾಗನ್ಬೇಡಮ್ಮ. ನಾವೇನು ನಿರಂತರವಾಗಿ ಇಲ್ಲಿ ಉಳ್ಕೊಳ್ಳೋದಿಲ್ವಲ್ಲ. ತಾತ, ಮದ್ವೆ ಆಗ 6 ತಿಂಗಳಿಗೆ ಮನೆ ಶಿಫ್ಟು. ಆಮೇಲೆ ನಿಮ್ ಮರಿ ಮಗನ ಅಳೋಧನಿನ ಆ ಮನೆಯಲ್ಲೇ ಕೇಳ್ತೀರಾ. ಅಬ್ಬಾ, ಅಂತೂ ಮನೆಯವರೆಲ್ಲ ಮೆಚ್ಚೋ ಹಾಗೆ ಹೋಮ ಮಾಡಿ ಮುಗಿಸ್ಬಿಟ್ಟೆ ಅಪ್ಪ. ಅಂದ್ರೆ ಸತ್ತೋಳ ಹೆಸರಲ್ಲಿ ನೀನು ಶಾಸ್ತ್ರ ಮಾಡಿದೆ ಅನ್ನು. ಹಾ, ಅದೇ ವಿಚಿತ್ರ. ಎಲ್ರೂ ಆಗೋ ಶಾಸ್ತ್ರನೇ ನೋಡ್ತಾರೆ ಹೊರತು ಆಗಿರೋ ವಿಷಯದ ಬಗ್ಗೆ ಯಾರು ಗಮನ ಕೊಡಲ್ಲ. ಮಹಾ ಮೇಧಾವಿಗಳು ಅವಳ ಜಾತಕದಲ್ಲಿ ಗಂಡಾಂತರ ಇದೆ ಅಂತ ಹೇಳ್ತಾರೆ ಹೊರತು ಆ ಜಾತಕದವಳು ಬದುಕಿದಳ ಇಲ್ವಾ ಅಂತಾನು ನೋಡೋದಿಲ್ಲ. ಬಹುಶಃ ಜಾತಕ ಇರೋ ಬದುಕನ್ನ ಹೇಳುತ್ತೆ ಹೊರತು ಆಗಿರೋ ಸಾವನ್ನ ಹೇಳಲ್ಲ ಅನ್ಸುತ್ತೆ. ಇರ್ಬೇಕು. ನಾನು ಒಳಗೆ ಬರ್ಬೋದಾ? ಅದಕ್ಕೆ ನನ್ ಪರ್ಮಿಷನ್ ಯಾಕೆ ಕೇಳ್ತೀರಾ? ಇದು ನಿಮ್ಮನೇನೆ. ಗಾಯತ್ರಿ, ಮನೆ ನಮ್ದೇ ಆಗಿದ್ರು, ನೀನು ಈ ಮನೆಯೊಳಗೆ ಆಗಿದ್ರು, ಈ ರೂಮು ನಿಂದು. ನೋಡು, ಪ್ರತಿಯೊಬ್ಬ ಮನುಷ್ಯನಿಗೆ ಅವ್ರದೇ ಆದ ಪ್ರೈವಸಿ ಇರುತ್ತೆ. ಅದನ್ನ ಗೌರವಿಸ್ಬೇಕು ಅಂತ ನಾನು ಬಯಸ್ತೀನಿ. ನೈಸ್ ಥಾಟ್. ಮತ್ತೆ ಏನ್ ವಿಷಯ? ನಾನು ನಿನ್ನ ತುಂಬಾ ಮಿಸ್ ಮಾಡ್ಕೊಂಡೆ ಗಾಯತ್ರಿ. ಅಂತ ಕೇಳ್ಬೋದಾ? ನೀವ್ ಕೇಳ್ತಾ ಇದ್ರು ನಾನ್ ಹೇಳಲೇಬೇಕು. ನಾನ್ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಂಡೆ. ನನ್ನ ಕಡೆ ನೋಡೋದಕ್ಕೆ ಮುಜುಗರ ಪಡ್ತಿದ್ ಗಾಯತ್ರಿ ನನ್ನ ಮಿಸ್ ಮಾಡ್ಕೊಂಡ್ಲ. ಐ ಕಾಂಟ್ ಬಿಲೀವ್ ಇಟ್. ಆ ಗಾಯತ್ರಿ ಏನಾದ್ರೂ ಈ ಶಾಸ್ತ್ರಗಳನ್ನ ಸಾಯೋಕ್ ಮುಂಚೆ ಮಾಡಿದಿದ್ರೆ 100 ವರ್ಷ ಬದುಕಿದ್ದು ಈ ಮನೆಗ್ ಸೊಸೆಯಾಗಿ ಬಂದಿರೋಳೋ ಏನೋ. ಪಾಪ, ಅವಳ ಹಣೆ ಬರಹ ಸರಿಯಾಗಿರ್ಲಿಲ್ಲ. ನನ್ ಕೈಯಲ್ಲಿ ಸಿಕ್ಕಿ ಸತ್ಲು. ಸೊಸೆ